ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಲು ಕಾರಣವೇನು? ಸ್ವಂತ ತಂದೆಯನ್ನೇ ಮದುವೆಯಾಗಲು ಸರಸ್ವತಿ ಒಪ್ಪಿಕೊಂಡಿದ್ದಾದರೂ ಯಾಕೆ? ಬ್ರಹ್ಮದೇವರನ್ನು ಹೆಚ್ಚಾಗಿ ಯಾರು ಕೂಡ ಪೂಜೆ ಮಾಡದಿರಲು ಕಾರಣವೇನು? ಬ್ರಹ್ಮನ ತಲೆಯನ್ನು ಶಿವ ಕತ್ತರಿಸಿದ್ದಾದರೂ ಯಾಕೆ? ಈ ರೀತಿ ಬ್ರಹ್ಮ ಮತ್ತು ಸರಸ್ವತಿಯ ನಡುವೆ ನಡೆದ ಕೆಲವು ರಹಸ್ಯವಾದ ಸಂಗತಿಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಬ್ರಹ್ಮನನ್ನು ಇಡೀ ಜೀವಕುಲದ ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ. ಮನುಷ್ಯರ ಹಣೆಬರಹವನ್ನು ಬರೆಯುವುದು ಕೂಡ ಬ್ರಹ್ಮನೇ ಎಂದು ಎಲ್ಲರೂ ತಿಳಿದಿರುವ ವಿಷಯ. ಅದೇ ರೀತಿ ಸರಸ್ವತಿ ಎಂದರೆ ಪ್ರತಿಯೊಬ್ಬರಿಗೂ ವಿದ್ಯಾಬುದ್ಧಿಯನ್ನ ದಯಪಾಲಿಸಿ ಕಲೆಗಾರರ ಕಲೆಯಲ್ಲೂ ಕೂಡ ಸರಸ್ವತಿ ದೇವಿಯು ಆರಾಧಿಸುತ್ತಾರೆ. ನಮ್ಮಲ್ಲಿ ಬಹಳಷ್ಟು ಬಾರಿ ಕೇಳಿಬಂದ ವಿಷಯವೇನೆಂದರೆ ಬ್ರಹ್ಮದೇವನು ತನ್ನ ಸ್ವಂತ ಮಗಳಾದ ಸರಸ್ವತಿಯನ್ನ ವಿವಾಹವಾಗಿದ್ದಾರೆ ಎಂಬುವ ಮಾಹಿತಿ. ಹಾಗಾದರೆ ಬ್ರಹ್ಮದೇವ ಮತ್ತು ಸರಸ್ವತಿಯ ನಡುವೆ ಏನಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖ ಪುರಾಣಗಳಾದ ಮತ್ಸ್ಯ ಪುರಾಣ ಮತ್ತು ಸರಸ್ವತಿ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದೇನೆಂದರೆ, ಬ್ರಹ್ಮದೇವ ಸೃಷ್ಟಿಯನ್ನು ರೂಪಿಸುವಾಗ ಮನುಷ್ಯರು, ರಾಕ್ಷಸರು, ಜೀವಿಗಳು, ಹಗಲು ಮತ್ತು ಇರುಳು ಈ ರೀತಿ ಅನೇಕ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ನಂತರ ನನ್ನ ಜೊತೆ ಇರೋಕೆ ಯಾರು ಇಲ್ವಲ್ಲ ಎಂದು ಯೋಚಿಸಿ ಬ್ರಹ್ಮ ತನ್ನ ಶಕ್ತಿಯನ್ನು ಬಳಸಿ ಸರಸ್ವತಿ ದೇವಿಯನ್ನ ಸೃಷ್ಟಿ ಮಾಡ್ತಾನೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ತನ್ನ ವೀರ್ಯದಿಂದ ಸರಸ್ವತಿ ದೇವಿಯನ್ನ ಸೃಷ್ಟಿ ಮಾಡಿದ್ದಾನೆ ಎಂಬುವ ಉಲ್ಲೇಖಗಳು ಕೇಳಿಬಂದಿವೆ. ಈ ರೀತಿ ಸೃಷ್ಟಿಯಾದ ಸರಸ್ವತಿ ದೇವಿಯು ತುಂಬ ಸುಂದರವಾಗಿದ್ದಾಳೆ. ಸರಸ್ವತಿಯನ್ನು ಕಂಡು ಆಕೆಯ ಚೆಲುವೆಗೆ ಮತ್ತು ಆಕೆಯ ಸೌಂದರ್ಯಕ್ಕೆ ಸೋತು ಸ್ವತಃ ತನ್ನ ಮಗಳಾದ ಸರಸ್ವತಿ ದೇವಿಯನ್ನೇ ಪ್ರೀತಿಸಲು ಪ್ರಾರಂಭಿಸುತ್ತಾನೆ. ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿ ಮೇಲೆಯೇ ಹರಿಸಲು ಪ್ರಾರಂಭಿಸುತ್ತಾನೆ. ಇರಿಸುತ್ತಿದ್ದರಂತೆ. ಸರಸ್ವತಿ ದೇವಿಯು ಆ 4 ದಿಕ್ಕುಗಳನ್ನು ಬಿಟ್ಟು ಮೇಲೆ ಇರುವ ದಿಕ್ಕಿಗೆ ಹೋಗಿ ಸೇರಿಕೊಂಡರೂ ಕೂಡ ತನ್ನ 5ನೇ ತಲೆಯಿಂದ ಕಂಡುಹಿಡಿಯುತ್ತಿದ್ದರಂತೆ. ಮನನೊಂದು ಸರಸ್ವತಿ ದೇವಿಗೆ ಬೇರೆ ದಾರಿ ಕಾಣದೆ ತನ್ನ ತಂದೆಯ ಜೊತೆ ಮದುವೆಯಾಗುವಂತಹ ಪರಿಸ್ಥಿತಿ ಬರುತ್ತದೆ. ನಂತರ ಬ್ರಹ್ಮದೇವ ಸರಸ್ವತಿ ತನ್ನ ಮಗಳು ಎಂದು ನೋಡದೆ ಮಗಳ ಚೆಲುವಿಗೆ ಸೋತು ಮಾರು ಹೋಗಿ ಮದುವೆಯಾಗುತ್ತಾನೆ. ನಂತರ ಅವರಿಬ್ಬರು ಒಂದು ಸ್ಥಳಕ್ಕೆ ಹೋಗಿ 100 ವರ್ಷಗಳ ಕಾಲ ಪತಿ ಪತ್ನಿಯರಂತೆ ಜೀವಿಸಲು ಪ್ರಾರಂಭಿಸುತ್ತಾರೆ. ಈ ರೀತಿ ಅವರಿಬ್ಬರ ಸಮ್ಮಿಲನದಿಂದ ಮನು ಎಂಬ ಮಗುವು ಜನಿಸುತ್ತದೆ. ಈ ರೀತಿ ಬ್ರಹ್ಮದೇವ ತನ್ನ ಮಗಳನ್ನು ಮದುವೆಯಾಗುತ್ತಾನೆ ಎಂಬ ನಮ್ಮ ಹಿಂದೂ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಹಾಗಾದರೆ ಬ್ರಹ್ಮದೇವನನ್ನು ಯಾವ ಕಾರಣದಿಂದ ಪೂಜೆ ಮಾಡುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ. ಇದಕ್ಕೆ 2 ರೀತಿಯ ಕಾರಣಗಳಿವೆ. ಮೊದಲನೆಯ ಕಾರಣವೇನೆಂದರೆ, ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವನು ಒಂದು ಯಜ್ಞಯಾಗವನ್ನ ಮಾಡಬೇಕಿರುತ್ತದೆ. ಅದಕ್ಕೆ ಸೂಕ್ತವಾದ ಸ್ಥಳವನ್ನು ಹುಡುಕಲು ಬ್ರಹ್ಮದೇವನು ತನ್ನ ಕಮಲ ಹೂವನ್ನು ಭೂಮಿಗೆ ಬಿಡುತ್ತಾನೆ. ಆ ಕಮಲ ಹೂವು ರಾಜಸ್ಥಾನದ ಪುಷ್ಕರ ಎಂಬ ಸ್ಥಳದಲ್ಲಿ ಬೀಳುತ್ತದೆ. ಆಗ ಆ ಸ್ಥಳದಲ್ಲಿ ಯಜ್ಞವನ್ನು ಮಾಡಬೇಕೆಂದು ನಿರ್ಧಾರ ಮಾಡುತ್ತಾನೆ. ಆದರೆ ಆ ಯಜ್ಞ ಪೂರ್ಣಗೊಂಡು ಆ ಯಜ್ಞದಲ್ಲಿ ಫಲ ಸಿಗಬೇಕೆಂದರೆ ಆ ಜಾಗದಲ್ಲಿ ಒಂದು ಹೆಣ್ಣು ಇರಬೇಕು. ಅದರಲ್ಲೂ ಬ್ರಹ್ಮದೇವರ ಪತ್ನಿ ಸರಸ್ವತಿಯೇ ಇರಬೇಕು ಎಂಬುದು ನಿಯಮವಾಗಿರುತ್ತದೆ. ಆದರೆ ಬ್ರಹ್ಮದೇವರ ಪತ್ನಿ ಸರಸ್ವತಿ ದೇವಿಯು ಅಲ್ಲಿಗೆ ಬರುವುದು ಸ್ವಲ್ಪ ತಡವಾಗುತ್ತದೆ. ಆದ್ದರಿಂದ ಯಜ್ಞದ ಸಮಯ ಮುಗಿದು ಹೋಗುತ್ತದೆ. ಆಗ ಬ್ರಹ್ಮದೇವನಿಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ.
ಆಗ ಮತ್ತೊಂದು ಹೆಣ್ಣನ್ನು ಮದುವೆಯಾಗಿ ಆ ಯಜ್ಞ ಪೂಜೆಯನ್ನ ಪೂರ್ಣಗೊಳಿಸುತ್ತಾನೆ. ಅಲ್ಲಿಗೆ ಬಂದಂತ ಸರಸ್ವತಿ ದೇವಿಯು ಇನ್ನೊಂದು ಮದುವೆಯಾಗಿರುವುದನ್ನ ನೋಡಿ ಕೋಪಗೊಂಡು, ಈ ಭೂಲೋಕದಲ್ಲಿ ನಿನ್ನನ್ನು ಯಾರು ಕೂಡ ಪೂಜೆ ಮಾಡಬಾರದು, ಯಾವ ಕಾರ್ಯದಲ್ಲೂ ಕೂಡ ನಿನ್ನನ್ನು ಅವರು ನೆನಪು ಮಾಡಿಕೊಳ್ಳಬಾರದು ಎಂದು ಶಾಪ ಕೊಡುತ್ತಾಳೆ. ಆದರೆ ಬ್ರಹ್ಮದೇವನು ಮತ್ತೊಂದು ಮದುವೆಯಾಗಿರುವುದು ಲೋಕ ಕಲ್ಯಾಣಕ್ಕಾಗಿ ಎಂದು ತಿಳಿದ ಸರಸ್ವತಿ ದೇವಿಯು, ನೀನು ಯಜ್ಞವನ್ನು ಮಾಡಿದ ಸ್ಥಳದಲ್ಲಿ ಮಾತ್ರವೇ ನಿನ್ನನ್ನು ಪೂಜೆ ಮಾಡಲಿ ಎಂದು ವರವನ್ನ ನೀಡುತ್ತಾಳೆ. ಎರಡನೇ ಕಾರಣ ಏನೆಂದರೆ, ಪುರಾಣದ ಪ್ರಕಾರ ಬ್ರಹ್ಮದೇವನು ತನ್ನ ಮಗಳಾದ ಸರಸ್ವತಿಯನ್ನ ವಿವಾಹವಾಗಿರುವುದು ವಿಚಾರವಾಗಿ ಮಹಾಶಿವನು ಬ್ರಹ್ಮನ ಮೇಲೆ ಕೋಪಗೊಂಡು ತನ್ನ ಮಗಳನ್ನು ಮದುವೆಯಾಗಿರುವುದು ಧರ್ಮ ವಿರುದ್ಧ ಎಂದು, ಈ ಪಾಪಕ್ಕೆ ನಿನಗೆ ಸಿಗುವ ಕರ್ಮವೇನೆಂದರೆ ಯಾರು ಕೂಡ ನಿನ್ನನ್ನು ಪೂಜಿಸುವುದಿಲ್ಲ ಮತ್ತು ಬ್ರಹ್ಮದೇವನು ಸೃಷ್ಟಿಕರ್ತನೇ ಆಗಿದ್ದರೂ ಕೂಡ ತಾನು ಮಾಡಿರುವ ತಪ್ಪಿನಿಂದ ಯಾರು ಕೂಡ ಅವನನ್ನು ಪೂಜೆ ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ. ನಿಜ ಹೇಳಬೇಕೆಂದರೆ ಮೊದಲಿಗೆ ಬ್ರಹ್ಮದೇವನಿಗೆ 5 ತಲೆ ಇದ್ದವು. 5 ತಲೆಗಳ ಬದಲಾಗಿ 4 ತಲೆಗಳನ್ನು ಹೊಂದಲು ಕಾರಣ, ಇದರ ಹಿಂದಿರುವ ರಹಸ್ಯಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಸರಸ್ವತಿ ದೇವಿಯನ್ನು ಮದುವೆಯಾಗಲು ಇಚ್ಛಿಸಿದ ಬ್ರಹ್ಮದೇವನು ತನ್ನ ಪೂರ್ತಿ ದೃಷ್ಟಿಯನ್ನು ಸರಸ್ವತಿ ದೇವಿಯ ಮೇಲೆ ಹರಿಸುತ್ತಿದ್ದನು. ಸರಸ್ವತಿ ದೇವಿ ಯಾವ ದಿಕ್ಕಿಗೆ ಹೋದರೂ ಕೂಡ ತನ್ನ ಒಂದೊಂದು ತಲೆಯನ್ನು ಒಂದೊಂದು ದಿಕ್ಕಿಗೆ ಕಳಿಸುತ್ತಿದ್ದ. ಆಗ ಸರಸ್ವತಿ ದೇವಿಯು ಬ್ರಹ್ಮನಿಂದ ತಪ್ಪಿಸಿಕೊಳ್ಳಲು ಶಿವನ ಹತ್ತಿರ ಹೋಗುತ್ತಾಳೆ. ಶಿವನ ಬಳಿ ಹೋಗಿರುವ ಬ್ರಹ್ಮನ ತಲೆಯನ್ನು ಕಂಡ ಶಿವನು ಬ್ರಹ್ಮನ ಮನದಲ್ಲಿರುವ ಉದ್ದೇಶವನ್ನು ಅರಿತು, ನೀನು ಮಾಡುತ್ತಿರುವ ಪಾಪ ಸರಿಯಲ್ಲ ಎಂದು ಬ್ರಹ್ಮನಿಗೆ ತಿಳಿ ಹೇಳಲು ಪ್ರಯತ್ನಿಸುತ್ತಾನೆ. ಆದರೆ ಶಿವನ ವಿರುದ್ಧವೇ ಬ್ರಹ್ಮನ 5 ತಲೆಗಳು ಕೂಡ ವಾದ ಮಾಡಲು ಶುರು ಮಾಡುತ್ತವೆ. ಇದರಿಂದ ಕೋಪಗೊಂಡ ಪರಮಶಿವನು ಬ್ರಹ್ಮದೇವನ 5 ತಲೆಗಳಲ್ಲಿ 1 ತಲೆಯನ್ನು ಕತ್ತರಿಸಿ ನಾಶ ಮಾಡುತ್ತಾನೆ. ಬ್ರಹ್ಮದೇವನು 5 ತಲೆಗಳ ಬದಲಾಗಿ ಈಗ 4 ತಲೆಗಳನ್ನು ಹೊಂದಿದ್ದಾನೆ ಎಂಬುದು ನಂಬಲಾಗಿದೆ.